ಭಾರತದ ಒಂದೇ ಒಂದು ಬ್ರಹ್ಮಾಸ್ತ್ರ ಪಾಕಿಗಳಿಗೆ ಜೀವ ಭಯ ಹುಟ್ಟಿಸಿದೆ. ಮೊನ್ನೆ ರಾತ್ರಿ ಪಾಕ್ಗೆ ನುಗ್ಗಿದ ಬ್ರಹ್ಮೋಸ್ ಪಾಕ್ ಸೇನಾ ನೆಲೆಗಳನ್ನೇ ಧ್ವಂಸ ಮಾಡಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬ್ರಹ್ಮೋಸ್ ಭಾರತದ ಪಾಲಿನ ಬ್ರಹ್ಮಾಸ್ತ್ರ, ಶತ್ರುಗಳ ಹುಟ್ಟಡಗಿಸಬಲ್ಲ ಮಹಾ ಸೇನಾ ಅಸ್ತ್ರ. ಇದೇ ಅಸ್ತ್ರವೇ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿರೋ ಹೊತ್ತಲ್ಲೇ ಪಾಕಿಗಳ ಎದೆಯಲ್ಲಿ ಬ್ರಹ್ಮೋಸ್ ನಡುಕ ಹುಟ್ಟಿಸಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಇದೇ ಬ್ರಹ್ಮಾಸ್ತ್ರವನ್ನೇ ಬಳಸಲಾಗಿತ್ತ. ಬ್ರಹ್ಮೋಸ್ ಹೊಡೆತಕ್ಕೆ ಪಾಕಿಗಳ ಏರ್ಬೇಸ್ಗಳು ಛಿದ್ರ ಆದ್ವಾ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ಇದೇ ಸತ್ಯ ಅಂತಿವೆ ಒಂದಿಷ್ಟು ವರದಿಗಳು. ಬ್ರಹ್ಮೋಸ್ ಕ್ಷಿಪಣಿ ಭಾರತದ ರಕ್ಷಣಾ ಗುರಾಣಿ. ಇಟ್ಟ ಗುರಿ ಮಿಸ್ ಆಗಲ್ಲ, ಶತ್ರುಪಡೆ ಉಳಿಯಲ್ಲ. ಬ್ರಹ್ಮೋಸ್ ಅನ್ನೋದು ಇದೊಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಇಂಥದ್ದೊಂದು ಮಹಾ ಅಸ್ತ್ರ ಭಾರತದ ಬತ್ತಳಿಕೆಯಲ್ಲಿದೆ ಅನ್ನೋದು ಶತ್ರು ಪಡೆಗೆ ಮೊದಲೇ ನಡುಕ ಹುಟ್ಟಿಸಿತ್ತು. ಆದರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಮಾತ್ರ ಅರಿತಿರಲಿಲ್ಲ. ಆದ್ರೀಗ ಪಾಕ್ಗೆ ಬ್ರಹ್ಮೋಸ್ ಕೊಟ್ಟ ಹೊಡೆತವನ್ನ ಸುಧಾರಿಸಿಕೊಳ್ಳುವುದಕ್ಕೆ ಇನ್ನೆಷ್ಟು ದಿನ ಬೇಕೋ ಏನೋ. ಹಾಗಾದ್ರೆ ಬ್ರಹ್ಮೋಸ್ನ ವಿಶೇಷತೆಗಳೇನು ಅಂತ ನೋಡೋದಾದ್ರೆ, ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದ್ದು ಭೂಮಿ, ಸಮುದ್ರ ಹಾಗೂ ವಾಯು ಮಾರ್ಗದಲ್ಲೂ ಉಡ್ಡಯನ ಮಾಡುವ ಮೂಲಕ ಶತ್ರುಗಳ ರುಂಡ ಚೆಂಡಾಡುತ್ತೆ. 800 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನೇ ಧ್ವಂಸ ಮಾಡಬಲ್ಲ ಶಕ್ತಿ ಬ್ರಹ್ಮೋಸ್ಗಿದ್ದು ಗರಿಷ್ಠ 200 ಕೆಜಿ ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಇಂಪಾರ್ಟೆಂಟ್ ಅಂದ್ರೆ ಬ್ರಹ್ಮೋಸ್ನಲ್ಲಿ ಸ್ವಯಂ ರಕ್ಷಣೆಯ ಸಿಗ್ನಲ್ ಜಾಮಿಂಗ್ ವ್ಯವಸ್ಥೆ ಇದ್ದು ಭಾರತದ ಭೂ, ವಾಯು, ನೌಕಾ ಸೇನೆಗೆ ಸೇರ್ಪಡೆಯಾಗಿದೆ. ನಿಮಿಷಗಳಲ್ಲಿ 300 ಕಿಲೋಮೀಟರ್ ದೂರ ಸಾಗುವ ಸಾಮರ್ಥ್ಯ ಹೊಂದಿದ್ದು 2.5 MACH ವೇಗದಲ್ಲಿ ಸಾಗಲಿದೆ. ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕ್ವಾ ನದಿಯ ಹೆಸರನ್ನೇ ಸೇರಿಸಿ ಬ್ರಹ್ಮೋಸ್ ಅಂತ ಹೆಸರಿಡಲಾಗಿದೆ. ಭಾರತ ಮತ್ತು ರಷ್ಯಾ ಸಹಭಾಗಿತ್ವದಲ್ಲಿ ಬ್ರಹ್ಮೋಸ್ ಅಭಿವೃದ್ಧಿ ಮಾಡಲಾಗ್ತಿದೆ. ಲಕ್ನೋದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟನೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರೋ ಹೊತ್ತಲ್ಲೇ ಲಕ್ನೋದಲ್ಲಿ 300 ಕೋಟಿ ವೆಚ್ಚದಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟನೆ ಮಾಡಲಾಯಿತು. ವರ್ಚುವಲ್ ಮೂಲಕ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಿದ್ದು ಭಾರತದ ಶತ್ರು ರಾಷ್ಟ್ರಗಳಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಎಂದಿದ್ದಾರೆ. भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की. पुलवामा के बाद देखा जब बालाकोट पर एयर स्ट्राइक की गई. और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की. आतंकवाद के खिलाफ जीरो टॉलरेंस की नीति पर चलते हुए हमारे यशस्वी प्रधानमंत्री नरेंद्र मोदी ने स्पष्ट कर दिया है कि यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा. यह हमारे प्रधानमंत्री जी ने स्पष्ट रूप से यह संदेश दे दिया है. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಸಾಮರ್ಥ್ಯದ ಬಗ್ಗೆ ಮಾತನಾಡಿದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಏನು ಅನ್ನೋದು ಆಪರೇಷನ್ ಸಿಂಧೂರ್ನಲ್ಲಿ ಗೊತ್ತಾಗಿದೆ. ಭಯೋತ್ಪಾದನೆ ಹತ್ತಿಕ್ಕಲು ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂದ್ರು. ब्रह्मोस मिसाइल क्या होती है, अभी आपने ऑपरेशन सिंदूर के अंदर इस मिसाइल के पराक्रम की एक झलक देखी होगी, और नहीं देखी होगी तो कम से कम पाकिस्तान वालों से पूछ लेना चाहिए कि ब्रह्मोस मिसाइल की ताकत क्या है. ಒಟ್ನಲ್ಲಿ ಭಾರತದ ಸೇನಾ ಸಾಮರ್ಥ್ಯಕ್ಕೆ ಪಾಕಿಸ್ತಾನದ ಜಂಗಾಬಲವೇ ಅಡಗಿ ಹೋಗಿದೆ. ಭಾರತದ ಬತ್ತಳಿಕೆಯಲ್ಲಿರೋ ಒಂದೊಂದು ಅಸ್ತ್ರವೂ ಕೂಡ ಬ್ರಹ್ಮಾಸ್ತ್ರವೇ ಅನ್ನೋದು ಪಾಕ್ಗೆ ಮನವರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.